ಈ ವೇದಿಕೆ ನನಗೆ ವಿಶೇಷ ಅಂತ ಯಾಕೆ ಕಾಣಿಸುತ್ತೆ ಅಂದ್ರೆ ಎಲ್ಲರೂ ನಿಲ್ತಾರೆ. ಸಾಮಾನ್ಯವಾಗಿ ಒಟ್ಟಿಗೆ ಈ ಸಮೂಹದ ನಡುವೆ ಬೇರೆ ಬೇರೆಯವರು ಸೇರುವಂತ ಸಂದರ್ಭಗಳು ಜಾಸ್ತಿ ಇತ್ತು, ಒಂದು ಉತ್ಸವ ಅಂತ. ಬಟ್ ಈ ವೇದಿಕೆಯಲ್ಲಿ ನಂದಾವರು ಕನ್ನಡ ಉಪನ್ಯಾಸಕರಾಗಿದ್ದರು, ಬೈರಮಂಗಲ ರಾಮೇಗೌಡರು ಕನ್ನಡ ಉಪನ್ಯಾಸಕರು, ನಲ್ಲೂರು ಪ್ರಸಾದ್ ಅವರು ಕನ್ನಡ ಉಪನ್ಯಾಸಕರು, ಶೀಲಾದೇವಿ ಬಳಿಮಟ್ಟು ಕನ್ನಡ ಉಪನ್ಯಾಸಕರು, ರಾಧಾ ನಾಡಿಗ್ ಅವರು ಕನ್ನಡ ಉಪನ್ಯಾಸಕರು, ನಾನು ಕನ್ನಡ ಉಪನ್ಯಾಸಕ ಅಂತ ಹೇಳಪ್ಪ. ನಾನು ಅದೇನೆ. ಸೊ ಕನ್ನಡಿಗರನ್ನ ಒಟ್ಟುಗೂಡಿಸಿದ ಆಮುಖೀನವಾಗಿ ಕುವೆಂಪುವನ್ನ ಸ್ಮರಿಸಿಕೊಂಡಂತ ಒಂದು ನಿಜ ಸತ್ಯದ ದರ್ಶನ ಇದೇನೆ. ಕುವೆಂಪು ಯಾಕೆ ಬೇಕು ಅನ್ನೋದಕ್ಕೆ ಎರಡು ಮಾತು. ಒಂದು, ಆಧುನಿಕ ನೆಲೆಗಟ್ಟಿನಲ್ಲಿ ಬಂಡಾಯ ಅಂತ ಏನಾದರೂ ಕಾಣೋದಾದ್ರೆ ಕುವೆಂಪು. ಎಲ್ಲಾ ಕಾಲಘಟ್ಟದಲ್ಲೂ ಸ್ಮರಿಸಿಕೊಳ್ಳಬಹುದಾದಂಥ ವೈಚಾರಿಕ ಚಿಂತನೆಯನ್ನು ಕೊಟ್ಟಂಥದ್ದು, ಬಂಡಾಯದ ಪ್ರಜ್ಞೆಯನ್ನು ಮೂಡಿಸಿದವರು, ಮನುಷ್ಯತ್ವದ ನೆಲೆಗೆ ಒಂದು ನಿಲುವನ್ನು ತಂದುಕೊಟ್ಟಂಥವ್ರು. ಅದೆಲ್ಲವನ್ನ ಮೀರಿ ಮನುಷ್ಯ ಜಾತಿ ತಾನೊಂದೇ ವಲಂ ಎನ್ನುವ ಕುವೆಂಪು ತತ್ವವನ್ನು ಪಾಲಿಸಿಕೊಂಡು ಬಂದಂಥ ಮಹಾನ್ ಚೇತನ ಕುವೆಂಪು. ಆದರೆ ಕುವೆಂಪುವನ್ನು ಒಂದು ಚೌಕದ ಒಳಗಡೆಗೆ, ಒಂದು ವೃತ್ತದ ಒಳಗಡೆಗೆ ನಿಲ್ಲಿಸುವ ಪ್ರಯತ್ನ ಮಾಡಿದಾಗ ಅದ್ರ ಆಚೆಗೆ ಬೆಳಿಬೇಕು ಅನ್ನುವ ತತ್ವವನ್ನು ಕೊಟ್ಟದ್ದು ಕುವೆಂಪುವೆ. ಎಲ್ಲಿಯೂ ನಿಲ್ಲದಿರು ಮನೆಯ ನೆಂದು ಕಟ್ಟದಿರು, ನಿನ್ಗೊಂದು ನೆಲೆ ನೀನು ಗುರುತಿಸಿಕೊಳ್ಳುವ ನೆಲೆಯಲ್ಲಿರಬಾರ್ದು. ಆ ಸತ್ಯವೇ ವಿಶ್ವಮಾನವತ್ವ ಆಗಬೇಕು ಎನ್ನುವ ವಿಶ್ವಮಾನವ ತತ್ವವನ್ನು ಕೊಟ್ಟ ಆ ಹೆಸರಿನ ಈ ಸಂಸ್ಥೆ. ನನಗೆ ಆರಂಭದಲ್ಲಿ ಪುಟ್ಟರಾಜ್ ಅವರು 24ನೇ ತಾರೀಕು ಫೋನ್ ಮಾಡಿದ್ರು, ಸರ್ ನಾವು ಬನಶಂಕರಿಯಲ್ಲಿ ಕುವೆಂಪು ಉತ್ಸವ ಮಾಡ್ತೀವಿ ಅಂತ. ಆಮೇಲೆ ರಾಜಕಾರಣಿಗಳು ಸಾಹಿತಿಗಳು ಒಟ್ಟುಗೂಡೋದು ಬಹಳ ಕಷ್ಟ. ಸರ್ ಬೇಡ ಸರ್, ಬೇರೆ ಇನ್ನೊಂದು ದಿನ ಮಾಡ್ತೀವಿ ಅಂದ್ರು. ನೆನ್ನೆ ಫೋನ್ ಮಾಡಿದಾಗ ಈ ಲಾಂಜಲ್ಲಿ ಮಾಡ್ತಾ ಇದೀವಿ ಅಂದ್ರು. ನಾನು ಅಂದ್ಕೊಂಡೆ ಒಂದು 5-6 ಜನ ಸೇರ್ಕೊಂಡು ಮಾತಾಡ್ಬಿಟ್ಟು ಬಾಯಿ ಹೇಳ್ಬಿಡ್ತಾರೆ ಅಂತ. ಆಮೇಲೆ ಹೇಳ್ತಾರೆ, ಸರ್ 122 ಜನ ಶಿಕ್ಷಕರಿಗೆ ಸನ್ಮಾನ ಇದೆ, ಬೇರೆ ಬೇರೆ ತಂಡಗಳು ಬರ್ತಾ ಇದೆ, ಬೆಳಿಗ್ಗಿನಿಂದ ಸಂಜೆವರೆಗೂ ನಡೆಯುತ್ತೆ ಅಂದಾಗ ಸತ್ಯ ಹೇಳ್ತೇನೆ, ಹುಚ್ಚಾಟದಲ್ಲಿ ಏನಾದ್ರು ಒಂದು ಅತಿರೇಕ ಇದ್ರೆ ಅದು ಪುಟ್ಟರಾಜುದು ಅಂತ ಅನ್ಕೊಂಡೆ. ನಾನು ಇಲ್ಲಿ ಬಂದಾಗ ರಾಮೇಗೌಡರು ಕೇಳಿದೆ, ಎಲ್ಲಿ ಕೂರಿಸ್ಕೊಂತಾನೆ ಯಪ್ಪ ಇಷ್ಟು ಜನನ ಅಂತ. ನಾವು ಅಲ್ಲಿಂದ ಒಳಗಡೆ ಬರ್ಬೇಕು, ಎಲ್ಲಾರ ಕೂರಿಸ್ಕೊಳ್ಳಿ, ಮಾತಾಡಕ್ ಶೀಲಾದೇವಿ ಮಳಿ ಮುಟ್ಟಿದ್ದಾರೆ, ನಾವು ಒಳಗಡೆ ಹೋಗಿ ಹೊರಗಡೆ ಬರೋಣ ಅಂತ ಬಂದ್ವಿ. ಆಮೇಲೆ ಗೊತ್ತಾಯ್ತು ಮಾತಾಡೋರ ನಡುವೆ ನಮಗೂ ಮಾತಿಗೆ ಚಾನ್ಸ್ ಇದೆ. ಯಾಕಂದ್ರೆ ಇಲ್ಲಿ ಕೂತವರೆಲ್ಲ ಮಾತುಗಾರರನ್ನ ಮಾತಾಡ್ದಂಗೆ ಕಳಿಸೋದು ಅದು ಸೌಜನ್ಯ ಅಲ್ಲ ಅಂತ ನಮ್ಮನ್ನು ಮಾತನಾಡಿಸಿದ್ದಾರೆ. ನಾವು ಕೂಡ ಕುವೆಂಪು ತತ್ವವನ್ನ, ಕುವೆಂಪು ತನ್ನ ಸಾಹಿತ್ಯದ ಮೂಲಕ, ಬದುಕಿನ ಮೂಲಕ ಕಟ್ಟಿಕೊಟ್ಟದ್ದನ್ನ, ಅದನ್ನ ನಮ್ಮ ಹುಟ್ಟು ಇರುವವರೆಗೆ